ಉನ್ನತವಾಗಿ ಆಶೀರ್ವಾದ ಮಾಡಿ. ದಾವಿದಂದು ಸೀಕ್ರೆಟ್ ಅದೇ. ದಾವಿದೇನು ಯುದ್ಧ ಮಾಡಲಿಲ್ಲ, ಇಲ್ಲ ಬೇರೆ ಏನು ಮಾಡಿಲ್ಲ, ಪ್ರೇಯರ್ ಮಾಡಲಿಲ್ಲ, ಬೇರೆ ಎಲ್ಲ ಮಾಡಲಿಲ್ಲ. ಮಾಡಿದ್ದೇನು ಗೊತ್ತಾ? ಅದಕ್ಕೆ ಒಂದು ಡೈಲಾಗ್ ಹೊಡಿತಾರೆ, ಏನಂತ ಗೊತ್ತಾ? ದೇವ್ರೇ, ನಾನು ರೋಗದಲ್ಲಿ ಇದ್ದೀನಿ, ನಾನು ಬಾಧೆಯಲ್ಲಿ ಇದ್ದೀನಿ, ಶ್ರಮೆಯಲ್ಲಿ ಇದ್ದೀನಿ. ಒಂದು ವೇಳೆ ನಾನು ಸತ್ರೆ, ಏನಂತಾನೆ? ಒಂದು ವೇಳೆ ನಾನು ಸತ್ತೋದ್ರೆ ನನ್ನ ಮಣ್ಣನ್ನು ನಾನು ಸ್ತುತಿಸ್ತತಾ? ಇಲ್ಲ. ನನ್ನ ಸಮಾಧಿಯನ್ನು ಸ್ತುತಿ ಮಾಡಕ್ಕಾಗತ್ತಾ? ಇಲ್ಲ. ಅದಕ್ಕೆ ನಾನು ಜೀವಂತವಾಗಿರೋದು ಒಳ್ಳೆಯದೇ ಅಂತ. ಯಾರು ನಂಗೆ ಹೇಳ್ತಾರೆ ಡೈಲಾಗ್? ಸತ್ತೋಗ್ಬಿಡವ, ಬೇಗ ಸತ್ತೋಗ್ಬಿಡ, ನಾನು ಸಾಯಿಸ್ಬಿಡು ದೇವ್ರ ಅಂತಾರೆ. ಹೌದಾ? ಸತ್ತೋಗ್ಬಿಡ್ತೀನಿ, ನಾನು ಸತ್ತೋಗ್ಬಿಡ್ತ ಅಂತಾರೆ. ಆದ್ರೆ ದಾವಿದ ಯಾವ್ದಕ್ಕೆ ಇಷ್ಟಪಡ್ತಾನೆ ಗೊತ್ತಾ? ನಿನ್ನನ್ನು ನಾನ್ ಜೀವಂತವಾಗಿದ್ರೆ ನಿನ್ನ ಸ್ತುತಿಸ್ತೇನಪ್ಪ. ಮಣ್ಣು ಸ್ತುತಿಸಕ್ ಆಗಲ್ಲ, ಹೌದಾ? ಭೂಮಿ ಸ್ತುತಿಸಲ್ಲ, ಮಣ್ಣು ಸ್ತುತಿಸಲ್ಲ, ಏನು ಸ್ತುತಿಸಲ್ಲ. ನಾನು ಬದುಕಿದ್ರೆ ನಾನು ಚಪ್ಪಾಳೆ ಹೊಡೆದ ನಿನ್ನ ಸ್ತುತಿ ಮಾಡ್ತೀನಿ. ನಾನು ಬದುಕಿದ್ರೆ ನಿನ್ನ ಮಂದಿರದಲ್ಲಿ ಇರ್ತೀನಿ. ನಾನು ಬದುಕಿದ್ರೆ ಯಾವಾಗಲೂ